ನಮಸ್ಕಾರ. ನಾನು ಶಿವಕುಮಾರ್. ಸೊ, ಎಕ್ಸರ್ಸೈಸ್ 3.2 ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಎಕ್ಸರ್ಸೈಸ್ 3.2 ಥರ್ಡ್ ಮೇನ್ ಕ್ವೆಶನ್ ಅಲ್ಲಿ ಫೋರ್ತ್ ಸಬ್ ಕ್ವೆಶನ್. ಓಕೆ, ಕ್ವೆಶನ್ ನೋಡಿ. ದ ಟ್ಯಾಕ್ಸಿ ಚಾರ್ಜಸ್ ಇನ್ ಅ ಸಿಟಿ ಕನ್ಸಿಸ್ಟ್ ಆಫ್ ಅ ಫಿಕ್ಸ್ಡ್ ಚಾರ್ಜಸ್ ಟುಗೆದರ್ ವಿತ್ ದ ಚಾರ್ಜ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್. ಓಕೆ, ಯಾವುದೋ ಒಂದು ಸಿಟಿ ಇದೆ, ಅದರಲ್ಲಿ ಒಂದು ಟ್ಯಾಕ್ಸಿ ಚಾರ್ಜಸ್. ಓಕೆ, ಟ್ಯಾಕ್ಸಿ ಯಾವ ಥರ ಚಾರ್ಜ್ ಮಾಡ್ತಾ ಇದೆ ಅಂದರೆ, ಒಂದು ಫಿಕ್ಸ್ಡ್ ಚಾರ್ಜ್ ಇದೆ. ಓಕೆ, ಸೊ ಲೆಟ್ ಫಿಕ್ಸ್ಡ್ ಚಾರ್ಜ್ ಬಿ ಎಕ್ಸ್. ಒಂದು ಫಿಕ್ಸ್ಡ್ ಅಮೌಂಟ್ ತಗೋತಾ ಇದ್ದಾರೆ. ಓಕೆ, ವಿತ್ ಚಾರ್ಜ್ ಫಾರ್ ದ ಫಿಕ್ಸ್ಡ್ ಚಾರ್ಜ್ ಟುಗೆದರ್ ವಿತ್ ದ ಚಾರ್ಜ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್. ಆಮೇಲೆ ಒಂದು ಡಿಸ್ಟೆನ್ಸ್ ಕವರ್ ಮಾಡಿದ್ದಕ್ಕೆ ಲೆಟ್ ಡಿಸ್ಟೆನ್ಸ್ ಕವರ್ಡ್ ಈಕ್ವಲ್ ಟು ವೈ. ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ದಾರೆ ಅಷ್ಟು ಡಿಸ್ಟೆನ್ಸ್ಗೆ ವೈ, ಫಿಕ್ಸ್ಡ್ ಚಾರ್ಜಸ್ ಎಕ್ಸ್. ಓಕೆ, ಸೊ ಫಾರ್ ಅ ಡಿಸ್ಟೆನ್ಸ್ ಆಫ್ 10 ಕಿಲೋಮೀಟರ್, ಫಾರ್ ಅ ಡಿಸ್ಟೆನ್ಸ್ ಆಫ್ ಫಾರ್ 10 ಕಿಲೋಮೀಟರ್ ಅಂದರೆ ಫಾರ್ 10 ಕಿಲೋಮೀಟರ್ಸ್ ಫಿಕ್ಸ್ ಚಾರ್ಜ್ ಅಂತೂ ಫಿಕ್ಸ್ ಇರುತ್ತೆ, ಅದರಲ್ಲಿ ಏನು ಇದನ್ನು ಮಾಡೋಕ್ಕಾಗಲ್ಲ. 10y ಅಂದರೆ 10 ಕಿಲೋಮೀಟರ್ಸಿಗೆ 105 rupees. ಓಕೆ, ಸೊ ಫಾರ್ ಅ ಡಿಸ್ಟೆನ್ಸ್ ಆಫ್ 10 ಕಿಲೋಮೀಟರ್ ದ ಚಾರ್ಜ್ ಪೇಯ್ಡ್ ಈಸ್ 105. ಆ್ಯಂಡ್ ಫಾರ್ ಅ ಜರ್ನಿ ಆಫ್ 15 ಕಿಲೋಮೀಟರ್ಸ್. ಓಕೆ, ಸೊ ಫಿಕ್ಸ್ಡ್ ಅಂತೂ ಇದ್ದೇ ಇರುತ್ತೆ. 15 ಕಿಲೋಮೀಟರ್ಸ್ಗೆ 155. ಸೊ ಎರಡು ಇಕ್ವೇಷನ್ ಆಯಿತು. ಓಕೆ, ಈಸ್ 55. ವಾಟ್ ಆರ್ ದ ಫಿಕ್ಸ್ ಚಾರ್ಜಸ್ ಆ್ಯಂಡ್ ದ ಚಾರ್ಜಸ್ ಪರ್ ಕಿಲೋಮೀಟರ್? ಸೊ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಹೌ ಮಚ್ ಡಸ್ ಅ ಪರ್ಸನ್ ಹ್ಯಾವ್ ಟು ಪೇ ಫಾರ್ ಟ್ರಾವೆಲಿಂಗ್ 25 ಕಿಲೋಮೀಟರ್ಸ್? ಇದು ಸೆಕೆಂಡ್ ಕ್ವೆಶನ್. ಸೊ 25 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಅವ್ರು ಎಷ್ಟು ಚಾರ್ಜಸ್ನ ಪೇ ಮಾಡಬೇಕು? ಇದೇ ಕ್ವೆಶನ್ ಕನ್ನಡದಲ್ಲಿ. ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆಯು 2 ಭಾಗಗಳಿಂದ ಕೂಡಿದೆ. ಮೊದಲನೆಯದು ನಿಗದಿತ ಬಾಡಿಗೆ ಅಂದರೆ ಫಿಕ್ಸ್ ಚಾರ್ಜಸ್ ಎಕ್ಸ್, ಫಿಕ್ಸ್ ಚಾರ್ಜ್, ಮತ್ತು ಎರಡನೆಯ ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ. ಇವೆರಡನ್ನು ಸೇರಿಸಿ ಒಟ್ಟು ಬಾಡಿಗೆ ಎನ್ನುತ್ತೇವೆ. ಓಕೆ, ಸೊ ಟೋಟಲ್ ಬಾಡಿಗೆ ಯಾವುದು? ಒಂದು ನಿಗದಿತ ಬಾಡಿಗೆ, ಎರಡನೇದು ಚಲಿಸಿದ ದೂರಕ್ಕೆ ಅನುಗುಣವಾಗಿ, ಅಂದರೆ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಲಿ ಅದರದ್ದು ಮಲ್ಟಿಪ್ಲೈ ಮಾಡಿ ಅನುಗುಣವಾಗಿ ಬಾಡಿಗೆ. ಇವೆರಡನ್ನು ಸೇರಿಸಿ ಒಟ್ಟು ಬಾಡಿಗೆ ಎನ್ನುತ್ತೇವೆ. ಒಟ್ಟು ಬಾಡಿಗೆ 10 ಕಿಲೋಮೀಟರ್ ಪ್ರಯಾಣಕ್ಕೆ 105. ಒಟ್ಟು ಬಾಡಿಗೆ ಅಂದರೆ ಎಕ್ಸ್ ಪ್ಲಸ್ ಈ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದಕ್ಕೆ 105 ಮತ್ತು 15 ಕಿಲೋಮೀಟರ್ ಪ್ರಯಾಣಕ್ಕೆ 155. ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರಿನ ಪ್ರಯಾಣಕ್ಕೆ ಬಾಡಿಗೆ ದರಗಳನ್ನು ಕಂಡುಹಿಡಿಯಿರಿ. ಒಬ್ಬ ವ್ಯಕ್ತಿಯು 25 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಹಿಡಿಯಿರಿ. ಓಕೆ, ಸೊ ಡೈರೆಕ್ಟ್ ಕ್ವೆಶನ್ ಸಾಲ್ವ್ ಮಾಡೋಕ್ಕೆ ಹೋಗೋಣ. ಮಾತ್ರ ಎರಡು ಇಕ್ವೇಷನ್ ಇದೆ. ಎಕ್ಸ್ ಪ್ಲಸ್ 10y ಈಕ್ವಲ್ ಟು 105. ಓಕೆ, ಸೊ ಎಕ್ಸ್ ಪ್ಲಸ್ 15y ಈಕ್ವಲ್ ಟು 155. ಸೊ ಆಲ್ರೆಡಿ ನಮಗೆ ಗೊತ್ತಿದೆ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಆದೇಶ ವಿಧಾನ. ಓಕೆ, ಸೊ ಸಿಂಪ್ಲಿಫೈ equation 1. ಓಕೆ, ಸೊ ಎಕ್ಸ್ ಪ್ಲಸ್ 10y ಈಕ್ವಲ್ ಟು 105. ಸೊ ಇಲ್ಲಿನೂ ಎಕ್ಸ್ ಇದೆ, ಸೊ ಡೈರೆಕ್ಟ್ ಎಕ್ಸ್ ವ್ಯಾಲ್ಯೂನೇ ವರ್ಕೌಟ್ ಮಾಡೋಣ ಸೆಕೆಂಡ್ ಇಕ್ವೇಷನ್ ಅಲ್ಲಿನೂ. ಸೊ ಎಕ್ಸ್ ಈಕ್ವಲ್ ಟು ಈ ಪ್ಲಸ್ 10y ಈ ಕಡೆ ಬಂದಾಗ 105 ಮೈನಸ್ 10y. ಓಕೆ, ಇದು ಇಕ್ವೇಷನ್. ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಇಕ್ವೇಷನ್ 2. ಯಾಕಂದರೆ ಇಕ್ವೇಷನ್ 1ನ ನಾವು ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ. ಸೊ ಇಕ್ವೇಷನ್ 2, ಸೊ ಎಕ್ಸ್ ವ್ಯಾಲ್ಯೂ 105
ಮೈನಸ್ 10y. ಸೊ ಈ 15y ಡೈರೆಕ್ಟ್ಲಿ ಇಲ್ಲೇ ಬರ್ಕೋಬೋದು, ಈಕ್ವಲ್ ಟು 150. ಓಕೆ, ಸೊ 105 ಪ್ಲಸ್ 105 ಈ ಕಡೆ ಹೋದಾಗ ಮೈನಸ್ 10y ಪ್ಲಸ್ 15y ಈಕ್ವಲ್ ಟು 155 ಮೈನಸ್ 105. So minus 10y plus 15y is 5y equal to 155 minus 105. 0. 50 rupees ಉಳಿಯುತ್ತಾ? ನಿಮ್ಮ ಹತ್ರ 155 ರೂಪಾಯಿ ಇದೆ, 105 ರೂಪಾಯಿ ಖರ್ಚು ಮಾಡಿದ್ರಿ, ಇದು 0, 50 rupees ಉಳಿಯುತ್ತೆ. y equal to 50 upon 5. 5 ones are 5 tens are. So y value is 10. Okay. So substitute value of y in equation 1 ಅಲ್ಲಿ ಹಾಕೋಣ. equation 2 ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ. equation 1. So x plus 10y equal to 105. So y value ಇದೆ x plus 10 into 10 equal to 105. x plus 10 into 10 100 equal to 105. So ಈ 100 ಈ ಕಡೆ ಬಂದಾಗ ಮೈನಸ್ ಅಲ್ಲಿ ಬರುತ್ತೆ. x equal to 105 minus 100. So x equal to 100. Sorry, x equal to 5. Equal to 5. Okay. ಆ್ಯಕ್ಚುಲಿ ಕ್ವಶನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಮಗೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್, y is equal to 10, x equal to 5. ಸೊ ಇದು ಫಿಕ್ಸ್ ಚಾರ್ಜಸ್, ಇದು ಪರ್ ಕಿಲೋಮೀಟರ್ ಚಾರ್ಜ್. ಪರ್ ಕಿಲೋಮೀಟರ್ ಚಾರ್ಜಸ್ 10. ಸೊ ಆ್ಯಕ್ಚುಯಲ್ ಕ್ವಶನ್ ಏನು ಹೇಳ್ತಾ ಇದೆ ಈಗ, ಸೊ ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರಿನ ಪ್ರಯಾಣಕ್ಕೆ ಬಾಡಿಗೆ ದರಗಳನ್ನು ಕಂಡುಹಿಡಿಯಿರಿ. ಅದು ಕಂಡುಹಿಡಿದ್ವಿ. ಒಬ್ಬ ವ್ಯಕ್ತಿಯು 25 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಹಿಡಿಯಿರಿ. 25 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಒಂದು ಪರ್ಸನ್. ಸೊ ಎಕ್ಸ್ ಅಂತೂ ಫಿಕ್ಸ್ ಚಾರ್ಜಸ್, 25 ಇಂಟು ವೈ ಈಕ್ವಲ್ ಟು ಇದೇ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ವ್ಯಾಲ್ಯೂ ಇಸ್ 5 ಪ್ಲಸ್ 25 ಇಂಟು ವೈ ವ್ಯಾಲ್ಯೂ ಇಸ್ 10. ಸೊ 5 ಪ್ಲಸ್ 25 ಇಂಟು 10 250. 250 ಪ್ಲಸ್ 5 255. ಇಷ್ಟು ಅಮೌಂಟ್ ಅವರು ಪೇ ಮಾಡಬೇಕು. ಓಕೆ, 255 rupees for 25 kilometers. Clear? Thank you.